ಕೇರಳಂನ ವೈನಾಡಿನಲ್ಲಿ ಭೂ ಕುಸಿತ ಉಂಟಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಯಾರಿಗಾದ್ರೂ ತೊಂದರೆ ಆಗಿದೆಯಾ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಕೇರಳಂನ ವೈನಾಡಿನಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನೋದರ ಕುರಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳದಲ್ಲಿ ಇದ್ದಂತಹ 5 ಕಾರ್ಮಿಕರಿಗೆ ಗಾಯ ಆಗಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಸಿಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಾಮಗಾರಿ ಹೇಗೆ ಸಾಗ್ತಾ ಇತ್ತು, ಮತ್ತೆ ಒಂದ್ ಕಡೆ ಮಳೆ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗಿದೆ. ಮಣ್ಣಿನ ಅಡಿ ಹೂತು ಹೋಗಿರುವಂತಹ ವಾಹನಗಳು ಮನೆ ಮುಂದೆ ಕೊಚ್ಕೊಂಡು ಮಣ್ಣು ಕೂಡ ಬಂದಿದೆ. ಸ್ಥಳಕ್ಕೆ NDRF ದೌಡಾಯಿಸಿದೆ. ಮಣ್ಣಿನ ಅಡಿ ಹಲವರು ಸಿಲುಕಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದರ ಕುರಿತ ಡೀಟೇಲ್ಸ್ ಸಿಗ್ತಾ ಇದೆ. ಬಟ್ ಆದರೆ ಭೂಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇರುವವರು, ಕಾಮಗಾರಿ ಏನು ನಡೀತಾ ಇತ್ತಲ್ಲ ಆ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿ ಕೆಲವರು ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಷ್ಟು ಜನ ಸಿಲುಕಿದ್ದಾರೆ, ಕಾರ್ಯಾಚರಣೆ ಸದ್ಯಕ್ಕೆ NDRF ತಂಡದಿಂದ ಸಾಗ್ತಾ ಇದೆ ಭರದಿಂದ. ಯಾರಾದರೂ ಸಿಲುಕಿದ್ದಾರಾ, ಯಾರ್ಯಾರು ಸಿಲುಕಿದ್ದಾರೆ, ಅವರೆಲ್ಲರೂ ಎಲ್ಲಿಯವರು ಅನ್ನೋದರ ಕುರಿತ ತನಿಖೆ ಆಗಬೇಕಾಗಿದೆ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಯಾರನ್ನೂ ಕೂಡ ಹೊರತೆಗೆಯುವಂತಹ ಕೆಲಸಗಳಾಗಿಲ್ಲ. NDRF ಕಾರ್ಯಾಚರಣೆ ಏನೋ ಸ್ಥಳದಲ್ಲಿ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ NDRF ತಂಡದವರು ಏನು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ನೋಡಿ, ಅದಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ. ಮತ್ತಷ್ಟು ಭೂಕುಸಿತವಾಗುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಮಣ್ಣು ಯಾವ ರೀತಿಯಾಗಿ ಕುಸಿತ ಆಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಮಣ್ಣು ಕುಸಿತ ಆದರೆ ಎಷ್ಟು ಸಮಸ್ಯೆಗಳಾಗತ್ತೆ, ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮಳೆ ಆಗ್ತಾ ಇದೆ, ಮಳೆಯಿಂದ ಈ ಮಣ್ಣು ಮತ್ತಷ್ಟು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು ಗಮನಿಸ್ತೀವಿ. ಸೊ ಆ ಥರ ಆದಂತಹ ಸಂದರ್ಭದಲ್ಲಿ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇದ್ರು, ಎಷ್ಟು ಅಡಿಯಿಂದ ಈ ಮಣ್ಣು ಕುಸಿತವಾಗಿದೆ, ಮಳೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ, ನೀರಿನ ರಭಸ ಕೂಡ ಯಾವ ರೀತಿಯಾಗಿ ಹರಿದು ಬರ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 5 ಕಾರ್ಮಿಕರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅವರನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮಣ್ಣು ಕುಸಿದಿರುವಂತಹ ಪರಿಣಾಮ ಕಾಮಗಾರಿ ಪ್ರದೇಶದಲ್ಲಿ ಹಲವು ವಾಹನಗಳು ಕೂಡ ನಿಂತಿದ್ವು. ಈಗ ಆ ಮಣ್ಣು ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಣ್ಣಿನ ಅಡಿ ವಾಹನಗಳು ಕೂಡ ಹೂತು ಹೋಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭೂಕುಸಿತದ ತೀವ್ರತೆಗೆ ಮನೆಗಳ ಮುಂಭಾಗಕ್ಕೂ ಅಪಾರ ಪ್ರಮಾಣದ ಮಣ್ಣು ಹರಿದು ಬರ್ತಾ ಇದೆ. ಇದರಿಂದ ಸ್ಥಳೀಯರಲ್ಲೂ ಕೂಡ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಸುರಕ್ಷಿತವಾದಂತಹ ಸ್ಥಳಗಳಿಗೆ ಈಗ ಜನ ಹೋಗ್ತಾ ಇದ್ದಾರೆ. ಮಣ್ಣಿನ ಅಡಿ ಇನ್ನೂ ಹಲವರು ಕೂಡ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಸೊ NDRF ತಂಡದವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. പൊട്ടിയിട്ടുണ്ടോ? മീനാശിനെ ഇപ്പുറത്ത് ആരും വരല്ലേ, അങ്ങോട്ടുള്ളവരൊക്കെ ശ്രദ്ധിച്ചോ. ഈ മീനാശിനെ അവിടെ നല്ല പൊട്ടി മൊത്തത്തിൽ വന്നിക്കണേ. ആൾക്കാരവിടെ വണ്ടിയിലുണ്ട്, ബസ്സൊക്കെ അടിയിലായി. എടാ ഇവിടെ മൊത്തം പൊട്ടിയിട്ടുണ്ടോ? മീനാശിനെ ഇപ്പുറത്ത് ആരും വരല്ലേ, അങ്ങോട്ടുള്ളവരൊക്കെ ശ്രദ്ധിച്ചോ. ഈ മീനാശിനെ അവിടെ നല്ല പൊട്ടി മൊത്തത്തിൽ വന്നിക്കണേ. ആൾക്കാരവിടെ വണ്ടിയിലുണ്ട്, ബസ്സൊക്കെ അടിയിലായി. എടാ ഇവിടെ മൊത്തം പൊട്ടിയിട്ടുണ്ടോ? മീനാശിനെ ഇപ്പുറത്ത് ആരും വരല്ലേ, അങ്ങോട്ടുള്ളവരൊക്കെ ശ്രദ്ധിച്ചോ.